Hello everyone, this is Anilkumar. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಲೆಸನ್ ನಂಬರ್ 3 ಬೇಸಿಕ್ ಇಂಗ್ಲಿಷ್ ಅಲ್ಲಿ ಲೆಸನ್ ನಂಬರ್ 3.1 ಬ್ಲೆಂಡಿಂಗ್. 3.1 ಯಾಕೆ ಅಂತ ಹೇಳಿದ್ರೆ 3 ಅಲ್ಲಿ ಬೇರೆ ಇರುತ್ತೆ. ನಿಮಗೆ 3 ಅಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನೋಡಿ. ಎ ಬಿ ಸಿ ಡಿ ಎಫ್ ಇದೆಯಲ್ಲ, ಇದನ್ನ ಯಾವ ತರ ಬ್ಲೆಂಡ್ ಮಾಡೋದು ಅಂದ್ರೆ ಜಾಯಿಂಟ್ ಮಾಡಿ ಯಾವ ತರ ಓದೋದು ಅ ಬ ಅಬ್ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ಮಾಡೋದು, ಆದ್ರೆ ಬೇರೆ ಸ್ಟ್ರಕ್ಚರ್ ಇರುತ್ತೆ ಅಷ್ಟೇ. ಈಗ ನಾವು ಮಾಡ್ತಾ ಇರೋದು ಈ ತರ ಇರಲ್ಲ, ಎ ಪ್ಲಸ್ ಬಿ ಆಬ್ ಅಂತ ಇರುತ್ತೆ. ಅದನ್ನ ನೀವು ಓದ್ಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ ಓಕೆ ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಎಲ್ಲಾ ವಿಡಿಯೋವನ್ನು ಕೊನೆ ತನಕ, ಯಾವುದೇ ವಿಡಿಯೋ ನೀವು ನೋಡೋದಾದ್ರೆ ಎಜುಕೇಶನಲ್, ಎಸ್ಪೆಷಲಿ ಎಜುಕೇಶನಲ್ ವಿಡಿಯೋಸ್ ನೀವು ನೋಡೋದಾದ್ರೆ ಕೊನೆ ತನಕ ನೋಡ್ಬೇಕು ನೀವು, ಇಲ್ಲಾಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ನಿಮ್ಗೆ ಏನಾದರೂ ಸಂದೇಹವಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾಕೆಂದ್ರೆ ಕಮೆಂಟ್ ಯಾರು ಮಾಡ್ತಾ ಇಲ್ಲ. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ಲಿ ಎಲ್ಲ ಪಾಠಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ರೈಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಠದಲ್ಲಿ ನೋಡಿ 3.1 ಅಂತ ಹೇಳಿದ್ನಲ್ಲ. ಸೊ ಇದಕ್ಕಿಂತ ಮುಂಚೆ ನಾನು ಏನ್ ಮಾಡಿದ್ದೆ, ಈ ಫಾರ್ಮೆಟ್ ಅಲ್ಲಿ ಬರ್ತಿದ್ದೆ. ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಎ ಆಯ್ತು, ಎ ಪದದ ಅಲ್ಲ ಎ ಅಕ್ಷರದ ಅಥವಾ ಎ ಶಬ್ದದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಬೇರೆ ಫಾರ್ಮೆಟ್ ಅಲ್ಲಿ ಮಾಡೋಣ. ಎ ಪ್ಲಸ್ ಇಲ್ಲಿ ಬಿ, ಎ ಪ್ಲಸ್ ಸಿ, ಎ ಪ್ಲಸ್ ಡಿ, ಎ ಪ್ಲಸ್ ಜಿ. ಇದನ್ನು ನಾನು ಬ್ಲೂ ಅಲ್ಲಿ ಬರೀತೇನೆ. ಎ ಪ್ಲಸ್ ಬಿ. ಆದ್ರೆ ಸ್ನೇಹಿತರೆ, ಇದನ್ನ ಎ ಪ್ಲಸ್ ಅಂತ ಹೇಳ್ಬಾರ್ದು. ನಾನು ಜಸ್ಟ್ ನಿಮ್ಗೆ ಆ ಅಕ್ಷರದ ಹೆಸರು ಬರೀತಾ ಇದ್ದೀನಿ. ಸಿ ಡಿ ಜಿ ಎಚ್, ಎ ಪ್ಲಸ್ ಎಚ್. ಆದ್ರೆ ಇದನ್ನು ಯಾವ ತರ ಓದ್ಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಎ ಅಂತ ಓದಬಾರ್ದು, ಅ ಬ, ಅ ಬ್, ಅ ಕ್, ಅ ಜ್, ಅ ಜ್, ಅ ಆ. ಈಗ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅ ಬ, ಆಬ್. ಆಬ್ ಅಂತ ಓದ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಅ ಬ ಆಬ್. ಬರೀ ನೀವು ಅ ಬ ಅಂತ ಓದ್ತಾ ಇರಲಿಕ್ಕಾಗಲ್ಲ. ಎಲ್ಲ ಪದಗಳಲ್ಲೂ ಇದೇ ಬರೋದು, ಆಬ್ ಅಂತ ಬರುತ್ತೆ. ನೆಕ್ಸ್ಟ್ ಅ ಕ, ಅಕ್, ಅಕ್, ಅ ಡ ಅಡ್, ಅ ಡ ಅಡ್, ಅ ಜ, ಅ ಗ ಅಗ್, ಅ ಅ ಹ. ಲಾಸ್ಟಿಗೆ ಹ ಉಚ್ಚಾರಣೆ ಮಾಡು. ಇದಾಯ್ತು. ಈಗ ಎಚ್ ಆಯ್ತು. ಎ ಪ್ಲಸ್, ನೆಕ್ಸ್ಟ್ ಬಂದು ಎ ಪ್ಲಸ್ ಜೆ, ಎ ಪ್ಲಸ್ ಜೆ, ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ a ಪ್ಲಸ್ ಜ, a ಪ್ಲಸ್ ಜ, a ಪ್ಲಸ್ ಖ, a ಪ್ಲಸ್ ಲ, a ಪ್ಲಸ್ a ಪ್ಲಸ್ a ಪ್ಲಸ್ ಜ. ಏನಾಗುತ್ತೆ, ಅಜ್. a ಪ್ಲಸ್ ಖ, ಅಕ್, a ಪ್ಲಸ್ ಲ್, ಅಲ್, a ಪ್ಲಸ್ ಆಮ್, a ಪ್ಲಸ್ ಆನ್. ರೈಟ್. ಸೊ ಈ ತರ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಬಾಯ್ಪಾಠ ಮಾಡ್ಬೇಕು. ಇದನ್ನ ಅ ಪ್ಲಸ್ ಎ ಪ್ಲಸ್ ಬಿ ಅಂತ ಹೇಳ್ಬಿಡಿ, ದಯವಿಟ್ಟು ಹೇಳ್ಬಿಡಿ. ಎ ಪ್ಲಸ್ ಬಿ ಅಂತ ನೀವು ಕಲ್ತ್ರೆ ಮತ್ತೆ ಎಲ್ಲ ನಿಮ್ದು ಇದಾಗೋಗುತ್ತೆ. ಅ ಪ್ಲಸ್ ಬ ಅಬ್, ಅ ಪ್ಲಸ್ ಅಕ್, ಅದೇ ತರ ಎಲ್ಲದನ್ನು ಹೇಳ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಯಾವ್ದು ನೋಡೋಣ. ಎ ಪ್ಲಸ್ ಎನ್ ಆಯ್ತು, ಎ ಪ್ಲಸ್
a plus a plus a plus ಕಾಣಿಸ್ತಾ ಇಲ್ವಾ ಪ್ಲಸ್ a plus up a plus qua a plus r r a plus s a plus t a plus t ನೋಡಿ ಇಲ್ಲಿ ನೋಡಿ a plus p sorry a plus p up up a plus p up a plus k ak aquarium ಅಂತ ಬರುತ್ತಲ್ಲ ak a plus r r r ಅಥವಾ r r r ಬರುತ್ತೆ ಓಕೆ a plus s as a plus a plus t ಕ್ಷಮಿಸಿ a plus t a plus t at ಇದೆಲ್ಲ ಸಿಂಪಲ್ ಶಬ್ದಗಳು ನೋಡಿ ನಾನು ಇನ್ನೊಂದ್ಸಲ ಹೇಳ್ತೀನಿ ಅದನ್ನ ಸೊ ಇವಿಷ್ಟೇ ನೀವು ತಲೆ ಕೆಡಿಸ್ಕೋಬೇಕಾಗಿರೋದೇನು ಅಂದ್ರೆ ಇವೆರಡು ಜಾಯಿಂಟ್ ಆದಾಗ ಏನ್ ಬರುತ್ತೆ ಅದನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು ಓಕೆ ಇದನ್ನ ಹೇಳಲಿಕ್ಕೆ ಗೊತ್ತಿರ್ಬೇಕು ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು ಸೊ ಒಂದೊಂದು ಪದಗಳು ಬಂದಾಗ ಈಗ ರ್ಯಾಟ್ ಅಂತ ಬರುತ್ತೆ ರ್ಯಾಟ್ ಅಂದ್ರೆ ಇಲಿ ಸೊ ಅಲ್ಲಿ ಇದೆ ರ್ಯಾಟ್ ಸೊ ಈ ತರ ಓದೋದನ್ನ ಕಲಿಬೇಕು ಓಕೆ ಸೊ ಈಗ ನೋಡಿ ಅದನ್ನ ನಾನು ಎಕ್ಸಾಂಪಲ್ಸ್ ಆಮೇಲೆ ಹೇಳ್ತೀನಿ ಈಗ ಇದನ್ನ ಇನ್ನೊಂದ್ಸಲ ಓದ್ಕೊಳ್ಳೋಣ ಇನ್ನು ಒಂದು ಇದಿದೆ TUBWXYZ ಇದೆ ಅದನ್ನ ಇಲ್ಲಿ ಕೆಳಗಡೆ ಬರೀತೀನಿ ಓಕೆ ಯು ವಿ ಇದೆ a plus we have a plus we blue ಅಲ್ಲಿ ಬರೆಯೋಣ a plus we ಓಕೆ ಸ್ನೇಹಿತರೆ ಇಲ್ಲಾಂದ್ರೆ ಇದನ್ನ ಅಳಿಸ್ಬಿಟ್ಟು ಬರೀತೀನಿ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಕೆಳಗಡೆ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ಓಕೆ ಈಗ ಇಲ್ಲೇ ಇದನ್ನ ಒಂದ್ಸಲ ಓದ್ಬಿಡ್ತೀನಿ ಆಮೇಲೆ ಮಿಕ್ಕಿದ್ದು ಏನಿದೆ ಆಲ್ಫಾಬೆಟ್ಸ್ ಅದನ್ನ ಬರೀತೀನಿ a ಪ್ಲಸ್ ಬ ನಾನೇ ಕೆಲವು ಸಲ ಏನ್ ಬಿಡ್ತೀನಿ ನೋಡಿ ಅದು ಎ ಅಂತ ಹೇಳಲೇಬಾರ್ದು ಇದನ್ನ a ಪ್ಲಸ್ ಬ ab a ಪ್ಲಸ್ ಕ್ ಅಕ್ ಅಕ್ a ಪ್ಲಸ್ ಡ್ ಅಡ್ ಅಡ್ a ಪ್ಲಸ್ ಗ್ ಅಗ್ ಅಗ್ a ಪ್ಲಸ್ ಅಹ್ ಅಹ್ a ಪ್ಲಸ್ ಜ್ ಅಜ್ ಅಜ್ a ಪ್ಲಸ್ ಕ್ ಅಕ್ ಅಕ್ a ಪ್ಲಸ್ ಲ್ al al a plus am a plus an a plus p up a plus k ak a plus r a plus s as a plus t at ಓಕೆ ಈಗ ಮಿಕ್ಕಿರೋದು ಯಾವುದು ಟಿ ಆಯ್ತು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಟಿ ಯು ಇಲ್ಲ ವಿ a plus v av a plus o ಅಂತ ಬರುತ್ತೆ ಇದು a plus w x a plus x x fax ಅಂತ ಕೇಳಿದಿರಲ್ಲ a plus y a y day a plus z a plus z as ನೋಡಿ ಸ್ನೇಹಿತರೆ ಉಳಿದಿರೋದು ಇಲ್ಲಿ ಬರ್ತೀನಿ ಇದು a plus at ಮಿಕ್ಕಿರೋದು a plus v av a plus v ಅದು ಎರಡು ಒಂದೇನೆ a ಅಂತ ಬರುತ್ತೆ of a plus x a plus
I, I, a plus z, as. ಓಕೆ, ವೆರಿ ಸಿಂಪಲ್ ಸ್ನೇಹಿತರೆ. ಇದೇ ತರ ನೀವು ಎಲ್ಲದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲ ಅಕ್ಷರಗಳಲ್ಲೂ ಸಹ ಈಗ ಎ ಇಂದ ಆಯ್ತು. ನೆಕ್ಸ್ಟ್ ಇ ಇಂದ ನೋಡಬೇಕು. ಈ ಶಬ್ದ ಏನಿದೆ ಅ, ಇದು ಈ ಶಬ್ದ ಎ, ಇದು ಆ, ಈ ಶಬ್ದ ಎ. ಓಕೆ, ಎಂಟಿ ಬಾಕ್ಸ್. ಎಗ್ ಆ ಎ ಬೇರೆ, ಇದು ಆ, ಅದು ಎ. ಓಕೆ, ಸೊ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಇ ಇಂದ ಯಾವ ತರ ಈ ಶಬ್ದಗಳನ್ನು ಮಾಡೋದು. ಯಾಕೆಂದ್ರೆ ಎ ಇ ಐ ಓ ಯು, ಅ ಎ ಇ ಒ ಉ ಅಥವಾ ಅ. ಸೊ ಇದನ್ನ ಕೂಡಿಸಿ 26 ಮಿಕ್ಕಿದ 21 ವ್ಯಂಜನಗಳನ್ನ ಸೇರಿಸಿದಾಗ ಯಾವ ತರ ಶಬ್ದ ಬರುತ್ತೆ ಅಂತ ನಾವು ಅದನ್ನ ಗಮನಿಸಬೇಕು. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ಏನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೇನೆ ಎಲ್ಲರಿಗೂ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ವಿತ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ದಯವಿಟ್ಟು ಇದನ್ನ ಶೇರ್ ಮಾಡಿಕೊಡಿ. ಎಲ್ರಿಗೂ ಇದರ ಉಪಯೋಗ ಆಗಲಿ. ಯಾಕೆಂದ್ರೆ ಇದು ಹೊಸ ತರದ ಫಾರ್ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಲೀಲಿಕ್ಕೆ, ಈಸಿ ಕಲೀಲಿ. ಇದು ನಾವಿನ್ನು LKG ಇದ್ದೀವಿ. ಓಕೆ, LKG ಇದನ್ನು ಕಲಿಸೋದು. ಸೊ ನಮ್ಮ ಲೆವೆಲ್ನ ನಾವು LKG ತಂದ್ಕೋಬೇಕು. ಓಕೆ, LKG ತಂದ್ಕೊಂಡ್ರೆ ಇಲ್ಲಿಂದ ಶುರು ಆದ್ರೆ ಮಾತ್ರ ನಮಗೆ ಸರಿಯಾಗೋದು, ಅದು ಕಲಿಯಕ್ಕೆ ಸರಿಯಾಗೋದು. ಓಕೆ, anyway, thanks for watching my video and keep watching my videos until my next video uploads. Thank you so much and have a nice day.